ನಮಸ್ಕಾರ. ಜೀವನದಲ್ಲಿ ನಾವೆಲ್ಲ ಯಾವಾಗಲೋ ಸಂದೇಹದ ಹೊತ್ತಿನಲ್ಲಿ ಸಿಲುಕಿಕೊಂಡಿರುತ್ತೇವೆ. ಎಲ್ಲಿ ಹೋಗಬೇಕೆಂದು, ಏನು ಮಾಡಬೇಕೆಂದು ಗೊತ್ತಾಗದ ಸಮಯಗಳಲ್ಲಿ ನಮ್ಮ ತೀರ್ಮಾನಗಳು ಗಾಢವಾಗಿ ಬಾರಿಸುತ್ತವೆ. ಈ ರೀತಿಯ ಕ್ಷಣಗಳಲ್ಲಿ ಭಗವದ್ಗೀತೆ ನಮಗೆ ದಾರಿದೀಪವಾಗಿರುತ್ತದೆ. ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅರಿಯೋಣ. ಕುರುಕ್ಷೇತ್ರ ಎಂಬ ಯುದ್ಧಭೂಮಿಯಲ್ಲಿದೆ ನಮ್ಮ ಕಥೆಯ ಆರಂಭ. ಅರ್ಜುನನು ತನ್ನ ಕುಟುಂಬದವರ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗಿದ್ದಾಗ ಆ ಹೊತ್ತಿನಲ್ಲಿ ಭಾರೀ ಸಂಕುಲ, ದುಃಖ ಮತ್ತು ಪ್ರಶ್ನೆಗಳಿಂದ ಅವನು ಗೊಂದಲಗೊಂಡನು. ಯುದ್ಧದ ಅಂಚಿನಲ್ಲೇ ತನ್ನ ಕಣ್ಣು ಮುಂದೆ ಅವನ ತಮ್ಮರು, ಗುರುಗಳು ಮತ್ತು ಬಂಧುಗಳು ನಿಂತಿರುವುದು ಕಂಡು ಅವನು ತನ್ನ ಧರ್ಮವನ್ನು ಪ್ರಶ್ನಿಸುತ್ತಾನೆ. ಅರ್ಜುನನ ವಾಕ್ಯಗಳು: ನಾನು ನನ್ನವರನ್ನು ಹೇಗೆ ಸೋಲಿಸಬಹುದು? ನಾನು ಯುದ್ಧದಲ್ಲಿ ಯಾರಿಗೆ ಸಹಾಯ ಮಾಡಬೇಕು? ಈ ಯುದ್ಧ ನಿಜವಾಗಿಯೂ ಸರಿಯೇ? ಈ ಪ್ರಶ್ನೆಗಳು ಅರ್ಜುನನ ಮಾತ್ರವಲ್ಲ, ನಮ್ಮದೂ ಸಹ. ಜೀವನದಲ್ಲಿ ನಾವು ಆದರ್ಶ ಮತ್ತು ಕರುಣೆ ನಡುವಿನ ಸಮತೋಲನವನ್ನು ಹುಡುಕುವಷ್ಟು ಸಂಕೀರ್ಣವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ. ಭಗವದ್ಗೀತೆಯ ಮೊದಲ ಅಧ್ಯಾಯವು ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ. ಸಂದೇಹವು ಒಂದು ನವೀಕರಣದ ಮೊದಲು ನಡೆಯುವ ಹೆಜ್ಜೆಯಾಗಿದೆ. ಅರ್ಜುನನಂತೆ ನಾವು ಅರ್ಥಪೂರ್ಣ ಜೀವನಕ್ಕಾಗಿ ಸರಿಯಾದ ದಾರಿಯನ್ನು ಹುಡುಕಬೇಕು. ಆದರೆ ನಮಗೆ ಕಂಠಸ್ಥವಾದ ಉತ್ತರಗಳು ಬರುವುದಿಲ್ಲ, ಅದು ಶ್ರದ್ಧೆ ಮತ್ತು ಪ್ರವಾಸದಿಂದ ಬರುತ್ತದೆ. ಕೃಷ್ಣನು ಅರ್ಜುನನಿಗೆ ತಕ್ಷಣವೇ ಉತ್ತರ ಕೊಡುತ್ತಿಲ್ಲ, ಬದಲಾಗಿ ಅವನನ್ನು ತಾನು ಯಾರು ಎಂಬುದರ ಅರಿವಿಗೆ ತರುತ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಮೊದಲ ಹೆಜ್ಜೆ ಎಂದರೆ ನಮ್ಮ ಜೀವನದ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಮುಖಾಮುಖಿಯಾಗುವುದು. ಅರ್ಜುನನ ದ್ವಂದ್ವವು ನಮಗೆಲ್ಲರ ಜೀವನದ ಕತೆ. ಅದನ್ನು ಕೇಳಿ ವಿಚಾರಿಸಿ, ನೀವು ಯಾವ ದಾರಿಯನ್ನು ಸ್ವೀಕರಿಸುತ್ತೀರಿ ಎಂದು ತೀರ್ಮಾನಿಸಿ. ನಾನಾಗಿ ಹೇಳಬೇಕಾದ ಒಂದು ಮಾತು: ನಿಮ್ಮ ಸಂದೇಹಗಳು ನೀವು ಸ್ವತಃ ಬೆಳೆಯಲು ಅನುಕೂಲವಾಗುತ್ತವೆ. ಇದು ಆಧ್ಯಾತ್ಮಿಕ ಯೋಗದ ಪ್ರಾರಂಭ.